ರಾಮ ಮಂದಿರದಲ್ಲಿ ಶ್ರೀರಾಮನ ದರ್ಶನವಾಗಿದೆ. ಹೇಗಿದೆ ಬಾಲರಾಮ ಅನ್ನುವಂತಹ ಮೂರ್ತಿ ಇದೀಗ ಅನಾವರಣಗೊಂಡಿದೆ. ಬಾಲರಾಮನ ಪೂರ್ಣ ವಿಗ್ರಹ ಅನಾವರಣಗೊಂಡಿದೆ. ಮಂದಸ್ಮಿತನಾಗಿರುವಂತಹ ಬಾಲರಾಮನ ವಿಗ್ರಹವನ್ನ ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ. ದೈವ ಕಳೆಯಿಂದ ಕಂಗೊಳಿಸ್ತಾ ಇದ್ದಾನೆ ರಾಮಲಲ್ಲ. ಬಾಲರಾಮನ ಮುಖ ನೋಡ್ತಿದ್ದ ಹಾಗೆ ಭಾವನೆಗಳು ಹಾಗೆ ಹೊರಹೊಮ್ಮುತ್ತೆ. ಜನ ಕೈ ಎತ್ತಿ ಮುಗಿತಾರೆ. ಆದಿಪುರುಷನ ಬಾಲರೂಪ ಹೇಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಲ್ಲಿಯವರೆಗೂ ಕಣ್ಣನ್ನ ಕಟ್ಟಲಾಗಿತ್ತು. ಈಗ ಅದನ್ನೂ ಕೂಡ ತೆರವುಗೊಳಿಸಿರ್ತಕ್ಕಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಬಾಲರಾಮ ಹೇಗೆ ಇದ್ದಾನೆ, 5 ವರ್ಷದ 51 ಇಂಚಿನ ಮೂರ್ತಿಯನ್ನ ಕೆತ್ತಲ್ಪಟ್ಟಿರುವಂಥದ್ದು. ಈ ಮೂರ್ತಿ ಹೇಗಿದೆ ಅನ್ನುವಂತಹ ಕುತೂಹಲ ಸರ್ವರಲ್ಲಿಯೂ ಕೂಡ ಮನೆ ಮಾಡಿತ್ತು. ಇದೀಗ ಅನಾವರಣಗೊಂಡಿರುವಂತಹ ಈ ಮೂರ್ತಿ ಎಷ್ಟು ಭಾವನೆಗಳನ್ನು ಹೊರಹಾಕುತ್ತೆ. ಮಂದಸ್ಮಿತನಾಗಿರ್ತಕ್ಕಂತಹ ಬಾಲರಾಮನ ವಿಗ್ರಹವನ್ನು ನೋಡ್ತಿದ್ದ ಹಾಗೆ ಒಂದು ರೀತಿಯಾದಂತಹ ಪುಳಕ, ಗೌರವ ಭಾವನೆ, ಭಕ್ತಿ ಹೆಚ್ಚಾಗುತ್ತೆ. ದೃಶ್ಯವನ್ನು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಸಾಕ್ಷಿ. ನಮ್ಮಲ್ಲೇ ಈ ದೃಶ್ಯವನ್ನು ನೇರ ಪ್ರಸಾರ ಮಾಡ್ತಾ ಇದ್ದೀವಿ. ಕಣ್ಣು ಕಟ್ಟಿದಂತಹ ಒಂದು ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿತ್ತು ಇಲ್ಲಿಯವರೆಗೂ. ಸೊ ಈಗ ತೆಗೆದಿರುವಂತಹ ಒಂದು ಬಾಲರಾಮನ ಮೂರ್ತಿಯನ್ನ ನೋಡ್ತಾ ಇದ್ರಿ. ಈ ಬಾಲರಾಮನ ಮೂರ್ತಿಯ ಬಗ್ಗೆ ಮತ್ತು ಇಡೀ ಆ ಒಂದು ಕತೆ ಏನು ಹೇಳುತ್ತೆ ವಿಗ್ರಹದ ಬಗ್ಗೆ ಅನ್ನೋದರ ಬಗ್ಗೆ ಚಿತ್ರಣವನ್ನು ಕೂಡ ಬಹಳಷ್ಟು ವಿವರಣೆಗಳನ್ನು ಕೂಡ ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ಕೊಟ್ಟಿದ್ವಿ. ಬೆಲ್ಲನ್ನು ಹಿಡಿದಿರ್ತಕ್ಕಂತಹ ಭಂಗಿಯಲ್ಲಿ ಬಾಲರಾಮನನ್ನ ಕಾಣಬಹುದಾಗಿದೆ. ಕಣ್ಣುಗಳು, ಕೆನ್ನೆ, ನಗು ಬೀರ್ತಾ ಇರ್ತಕ್ಕಂತಹ ಬಾಲರಾಮ ಎಷ್ಟು ಅಚ್ಚುಕಟ್ಟಾಗಿ ಅರುಣ್ ಯೋಗಿರಾಜ್ ಅವರು ಇದನ್ನು ಕೆತ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಮೂರ್ತಿ ನಮಗೆಲ್ಲರಿಗೂ ಕೂಡ ಸಿಗ್ತಾ ಇರೋದು ನಿಜವಾಗ್ಲೂ ಪುಣ್ಯ. ಬಹಳಷ್ಟು ಕಡೆಗಳಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ರಾಮನ ಒಂದು ಮೂರ್ತಿಗಳಿವೆ. ಅದು ಬೇರೆ ಬೇರೆ ರೂಪದಲ್ಲಿ ಮೂರ್ತಿಗಳಿವೆ. ಆದರೆ ಅಯೋಧ್ಯೆಯಲ್ಲಿ ರಾಮನ ಜನ್ಮಸ್ಥಳದಲ್ಲಿ ಇರ್ತಕ್ಕಂತಹ ಮೂರ್ತಿ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು 5 ವರ್ಷದ ಬಾಲರಾಮನನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಳ್ಳಾಯಿತು. ಅದಕ್ಕಾಗಿ ತಯಾರಿಗಳನ್ನ ಮಾಡಿಕೊಳ್ಳಾಯಿತು. ಅದಕ್ಕಾಗಿ ಅರುಣ್ ಯೋಗಿರಾಜ್ ಅವರು ಬಹಳಷ್ಟು ಅಧ್ಯಯನವನ್ನು ಕೂಡ ನಡೆಸಿದ್ರು. ಆ ಬಾಲರಾಮನ ಒಂದು ಮೂರ್ತಿಯಲ್ಲಿ ಏನೆಲ್ಲ ಅಡಕವಾಗಿರಬೇಕು, ಏನೆಲ್ಲ ಅಂಶಗಳನ್ನು ಅದು ಸಾರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಏನು ಆಲೋಚನೆ ಮಾಡಿದ್ರು ಅದರಂತೆ ಮೂರ್ತಿ ಹೊರಹೊಮ್ಮಿದೆ. ಎಲ್ಲರೂ ಕೂಡ ಈ ಮೂರ್ತಿಯನ್ನು ಕೈ ಎತ್ತಿ ಮುಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಕ್ತಿ ಭಾವವನ್ನು ಹೊರಹಾಕ್ತಾ ಇದ್ದಾರೆ. ಆದಿಪುರುಷನ ಭಾವ ಹೇಗಿದೆ, ಮುಖ ಹೇಗಿದೆ ಅನ್ನೋದನ್ನು ಈಗ ಪರಿಪೂರ್ಣವಾಗಿ ನೋಡಲಿಕ್ಕೆ ಸಿಗ್ತಾ ಇರ್ತಕ್ಕಂತಹ ಒಂದು ಅವಕಾಶ. ಮಂದಸ್ಮಿತನಾಗಿರುವಂತಹ ರಾಮಲಲ್ಲನ ವಿಗ್ರಹವನ್ನು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ದೈವ ಕಳೆ ಇರಬೇಕು. ಬಾಲರಾಮನ 5 ವರ್ಷದ ಮೂರ್ತಿಯಲ್ಲಿ ದೈವ ಕಳೆ ಯಥೇಚ್ಛವಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಇದ್ದದ್ದು. ಒಂದಷ್ಟು ಪಟ್ಟಿಯನ್ನು ಮಾಡಿಕೊಂಡಿದ್ರು. ಈ ರೀತಿಯಾಗಿಯೇ ಕೆನ್ನೆಗಳಿರಬೇಕು, ಕಣ್ಣು ಹೀಗಿರಬೇಕು, ಆ ನಗು ಬೀರುವಂತಹ ಇದೇನಿದೆ ಅದು ಮತ್ತೊಬ್ಬರಿಗೆ ಆಕರ್ಷಣೀಯವಾಗಿರಬೇಕು. ಇದೆಲ್ಲವೂ ಕೂಡ ಟ್ರಸ್ಟ್ ಅಂದುಕೊಂಡಿತ್ತು. ಟ್ರಸ್ಟ್ ಏನು ಅಂದುಕೊಂಡಿತ್ತು ಅದನ್ನು ಪರಿಪೂರ್ಣವಾಗಿ ಸಾಬೀತು ಮಾಡೋದಕ್ಕೆ ಅರುಣ್ ಯೋಗಿರಾಜ್ ಅವರ ಶ್ರಮವನ್ನು ಮೆಚ್ಚಲೇಬೇಕು. ಈ ಒಂದು ಬಾಲರಾಮನ ಒಂದು ದರ್ಶನವನ್ನು ನಾವಿವಾಗ ಮಾಡ್ತಾ ಇದ್ವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಆಂಕರ್ ಅರವಿಂದ್ ಸೇತುರಾವ್. ಅರವಿಂದ್, ಬಾಲರಾಮನ ಮೂರ್ತಿಯನ್ನು ನಾವು ನೋಡಿದ್ವಿ. ಫಸ್ಟ್ ಫೋಟೋ ಬಂದಾಗ ಅರ್ಧ ಕವರ್ ಆಗಿಬಿಟ್ಟಿತ್ತು. ಆನಂತರ ಕಣ್ಣನ್ನು ಕಟ್ಟಿರುವಂತಹ ಬಾಲರಾಮನ ಫೋಟೋ ನೋಡಿದ್ವಿ. ಇದೀಗ ನಾವು ನೋಡ್ತಾ ಇದ್ದೀವಿ ಪರಿಪೂರ್ಣವಾಗಿ ಕಣ್ಣಿನ ಬಟ್ಟೆಯನ್ನು ಕೂಡ ತೆಗೆದಿರುವಂತಹ ಬಾಲರಾಮ. ಏನು ಹೇಳ್ಬೋದು ಮೂರ್ತಿ ಬಗ್ಗೆ ಅರವಿಂದ್? ಮೊದಲನೇದಾಗಿ ದಿವ್ಯಾ, ಕಣ್ಣಿನ ಬಟ್ಟೆಯನ್ನು ತೆಗೆದಿರ್ತಕ್ಕಂಥ ಫೋಟೋ ಬಂದಿದೆ. ಇದು ದೇವಸ್ಥಾನದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ತೆಗೆದಿರ್ತಕ್ಕಂಥದ್ದಲ್ಲ. ಯಾವಾಗ ವಿಗ್ರಹವನ್ನು ದೇವ ಮಂದಿರ ಅಂದರೆ ರಾಮ ಮಂದಿರಕ್ಕೆ ತರಲಾಯಿತು, ರಾಮ ಮಂದಿರದಲ್ಲಿ ಆರಂಭದಲ್ಲಿ ಪ್ರಾಂಗಣದಲ್ಲಿ ಅದಕ್ಕೆ ಪೂಜೆ ಸಲ್ಲಿಕೆಯಾಗುತ್ತೆ. ಪೂಜೆ ಸಲ್ಲಿಕೆಯಾಗಿ ಶಾಸ್ತ್ರೋಕ್ತವಾಗಿಯೇ ಆ ಬಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು. ಮೊದಲಿಗೆ ನಿಮಗೆ ಒಂದು ಫೋಟೋ ಕಾಣುತ್ತೆ, ಅದು ಕಡಿಮೆ ಹೊಟ್ಟೆಯ ಭಾಗದ ತನಕ ಕವರ್ ಆಗಿರೋ ಹಾಗೆ ಕಾಣಿಸುತ್ತೆ. ಮುಖಕ್ಕೆ ಅರಿಶಿಣದ ಬಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು ಆ ರೀತಿ ಕಂಡು ಬಂತು. ಅದಾದ ನಂತರ ಈಗ ಕೇವಲ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು 2ನೇ ಫೋಟೋ ಸಿಕ್ತು. ಈಗ 3ನೇ ಫೋಟೋ ಸಿಕ್ಕಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಅದರ ಮುಖ ಚಹರೆ ನಮಗೆ ಕಾಣಿಸ್ತಾ ಇದೆ. ಇದು ಐ ಥಿಂಕ್ ರಾಮ ಮಂದಿರ ತರೋದಕ್ಕೆ ವಿಗ್ರಹವನ್ನು ರಕ್ಷಣೆ ಮಾಡಿ ಇಡಲಾಗಿತ್ತು, ಅಲ್ಲಿ ಫೋಟೋ ಅಂತ ಅನಿಸ್ತಾ ಇದೆ. ಆದರೆ ಅದರ ಕೂಡ
ಓಕೆ, ಸೊ ನೀವು ಇವಾಗ ಏನು ಈ ಮೂರ್ತಿಯನ್ನು ನೋಡ್ತಾ ಇದ್ರಿ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರೋದು. ಈಗ ಅಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಫೋಟೋ ಈ ಮುಂಚೆ ನಾವು ನೋಡಿದ್ವಿ. ಇದು ಎಲ್ಲಿ ಕೆತ್ತಲ್ಪಟ್ಟಿತ್ತಲ್ಲ ಅಲ್ಲಿ ತೆಗೆದಿರ್ತಕ್ಕಂತಹ ಒಂದು ಫೋಟೋ. ಸೊ ಈ ಒಂದು ವಿಡಿಯೋ, ಈ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಅದಕ್ಕೆ ನಂತರದಲ್ಲಿ ಪೂಜೆ ಎಲ್ಲವನ್ನು ಕೂಡ ನೆರವೇರಿಸಿದ ನಂತರದಲ್ಲಿ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿದ್ದಾರೆ. ಅದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಅದನ್ನು ತೆಗಿತಾರೆ. ಇದು ಅದಕ್ಕಿಂತ ಮುಂಚಿತವಾಗಿ, ಅಂದರೆ ಪೂಜೆ ಎಲ್ಲವೂ ಕೂಡ ಆಗೋದಕ್ಕಿಂತ ಮೊದಲಾಗಿ ತೆಗೆದುಕೊಂಡಿರುವಂತಹ ಫೋಟೋ ಇದಾಗಿದೆ. ಪಬ್ಲಿಕ್ ಟಿವಿಗೆ ಈ ಫೋಟೋ ಲಭ್ಯವಾಗಿದ್ದು, ಗರ್ಭಗುಡಿಯಲ್ಲಿ ಅಂದರೆ ಆಸೀನರಾಗಿರುವಂತಹ ರಾಮಲಲ್ಲನ ಒಂದು ಪ್ರಾಣ ಪ್ರತಿಷ್ಠಾಪನೆ. ಈಗ ಜಸ್ಟ್ ಮೂರ್ತಿ ಅಷ್ಟೇ, ಅದಕ್ಕೆ ಜೀವವನ್ನು ತುಂಬಬೇಕು. ಜೀವ ಕಳೆ ಈಗಾಗಲೇ ಇದನ್ನು ನಾವು ನೋಡ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ತೇಜಸ್ಸು ಕಾಣಸಿಗುತ್ತೆ. ಆದಿಪುರುಷನ ಬಾಲರೂಪ ಹೇಗಿದೆ ಅನ್ನುವಂಥದ್ದನ್ನು ಈ ಒಂದು ಫೋಟೋ ನಾವೇನು ನೋಡ್ತಾ ಇದ್ದೀವಿ ಸ್ಕ್ರೀನಲ್ಲಿ, ಇದು ಅದಕ್ಕೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಬಾಲರಾಮನ ಒಂದು ಮುಖವನ್ನು ಪರಿಪೂರ್ಣವಾಗಿ ನೋಡಬೇಕು. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಆ ಕಣ್ಣುಗಳು ಏನು ಹೇಳ್ತಾ ಇವೆ ಅದು ಕಾಣಿಸ್ತಿಲ್ವಲ್ಲ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲೊಂದು ಫೋಟೋಲ್ಲಿ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಬಾಲರಾಮ.